ಎಸ್ ಬನ್ನಿ ನಮ್ ಜೊತೆ ನಿವೃತ್ತ ಸಹಾಯ ಸಂಚಾರಕ ನಿರೀಕ್ಷಕರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವರು ಈ ಒಂದು ಹೋರಾಟಕ್ಕೆ, ಈ ಒಂದು ಪ್ರತಿಭಟನೆಗೆ ಅವರ ಪಾತ್ರ ಏನು, ಅವರ ಬೇಡಿಕೆ ಏನು ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಸರ್, ನಮಸ್ತೆ ಸರ್. ಸರ್ ಹೇಳಿ, ಏನು ನಿಮ್ಮ ಈ ಒಂದು ಬೇಡಿಕೆ ಅಂತ ಹೇಳ್ಬೋದು? ಏನೀಗ ನೌಕರರು ಇದು ಮಾಡ್ತಾ ಇದಾರ, ಆ ಬೇಡಿಕೆಯನ್ನ ಹರಿಹರಿಸು ಮತ್ತೆ ಇದನ್ನ ನೀವು ಪೆನ್ಷನ್ ಸ್ಕೀಮ್, ವೇತನ ಪರಿಷ್ಕರಣೆ ಅದನ್ನ ಆಗಾಗ್ಗೆ ನೀವು ಮಾಡ್ತಾ ಬಂದಿದ್ರೆ, ಆಗ ಅಗ್ರಿಮೆಂಟ್ ಏನಿದೆ 4 ವರ್ಷಕ್ಕೊಂದ್ಸರಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಇದೆ. ಅದನ್ನ ಇವ್ರು ಮಾಡ್ತಾ ಇಲ್ಲ, ಗೊತ್ತಾಯ್ತು. ಅದನ್ನ ಆಗಾಗ್ಗೆ ಮಾಡ್ತಾ ಬಂದಿದ್ರೆ ಈ ನೌಕರರಿಗೆ ಇಷ್ಟು ತೊಂದರೆ ಇರ್ತಿರಲಿಲ್ಲ. ನನ್ನ ಅನುಭವದಲ್ಲೇ ನೋಡಿ, ನಾನು 36 ವರ್ಷ ಸರ್ವಿಸ್ ಮಾಡಿದ್ದೀನಿ. 1979 ನಾನು ಡ್ಯೂಟಿ ಸೇರಿ 15/10/2015 ನಾನು ನಿವೃತ್ತಿ ಬಂದಿದ್ದೀನಿ. ನನಗೆ ಸರ್ಕಾರದಿಂದ ಪೆನ್ಷನ್ ಏನು ಸಿಗುತ್ತೆ? 2100 ರೂಪಾಯಿ. ನನ್ನ ಮನೆಯಲ್ಲಿ ಮಕ್ಕಳು, ಹೆಂಡತಿ, ಮಗ, ಸೊಸೆ, ಮೊಮ್ಮಗ ಎಲ್ಲ ಇದ್ದಾರೆ. ನನ್ನೊಬ್ಬನಿಗೆ ಒಂದು ತಿಂಗಳಿಗೆ BP ಶುಗರ್ ಅಂತ 1800-2000 ರೂಪಾಯಿ ನನಗೆ ಮಾತ್ರೆಗೆ ಬೇಕು. ಆಗುತ್ತಾ ಹೇಳಿ? ಎಲ್ಲೋ ಒಂದ್ ಕಡೆ ಸರ್ಕಾರದ ಅವ್ರ ಒಂದು ಟೈಮ್ ಪೀರಿಯಡ್ ಅಲ್ಲಿ ಅವ್ರು ಬಹಳಷ್ಟು ಕೆಲಸಗಳನ್ನ ಮಾಡ್ತಾರೆ. ಅವ್ರವ್ರ ಕಷ್ಟಗಳೇ ಅವ್ರುತ್ತೆ. ಅದನ್ನ ಸರ್ಕಾರ ನೋಡ್ತಾ ಇಲ್ವಾ? ಸರ್ಕಾರ ಹಾಗಿದ್ರೆ ಏನ್ ಮಾಡ್ತಾ ಇದೆ? ಬರ್ತಿರುವಂತಹ ಆದಾಯದಲ್ಲಿ ಸರ್ಕಾರ ಯಾವ ರೀತಿ ಅವರ ಬೊಕ್ಕಸೆಗಳನ್ನ ತುಂಬಿಸ್ಕೊತಾ ಇದ್ದಾರೆ? ಹಾಗಾದ್ರೆ ಸರ್ಕಾರಿ ನೌಕರರಾಗಿರುವಂತ ಸಾರಿಗೆ ನೌಕರರಿಗೆ ನ್ಯಾಯ ಸಿಗುತ್ತಾ? ಕಾದ್ ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ಅಭಿಷೇಕ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.